ಮದುವೆಗೆ ಬಸ್ ಹಾಕಿರೋದ್ರಿಂದ ಊರೊಳಗೆ ಬರ್ತಿದ್ದಂತೆ ಇಳಿದು ಅವರವ್ರ ಮನೆಗಳಿಗೆ ಅವ್ರು ಹೋಗ್ತಾರೆ ಎಲ್ಲ ಜನರು. ಮನೆ ಮುಂದೆ ಕಾರ್ಗಳು ನಿಲ್ತಿದ್ದಂತೆ ಅಂಜು ನಿಖಿಲ್ ಇಳಿದು ನಿಲ್ತಾರೆ. ರಾಮ್ ಬ್ಯಾಗ್ ಹಿಡ್ಕೊಂಡು ಪಕ್ಕದಲ್ಲಿದ್ದರೆ ಸೀತಾ ಯುಕ್ತ ಅಂಜುವಿನ ಹತ್ರ ನಿಂತಿರ್ತಾರೆ. ಲಕ್ಷ್ಮಿ ಗಬಗಬಾ ಹೋಗಿ ಬಾಗಿಲನ್ನು ತೆಗೆದು ಒಳಗಡೆ ಹೋಗಿ ಕೆಂಪು ನೀರು ತಂದು ಇಬ್ಬರಿಗೂ ದೃಷ್ಟಿ ತೆಗೆದುಬಿಟ್ಟು ಬೊಟ್ಟಿಟ್ಬಿಟ್ಟು ಆಶೀರ್ವಾದ ಮಾಡೋದಕ್ಕೆ ಹೋದರೆ ವೃಂದ ನಿದ್ದೆ ಬರ್ತಿದೆ ಅಂತ ಹೇಳಿ ರೂಮ್ಗೆ ಹೋಗ್ಬಿಡ್ತಾಳೆ. ವೃಂದಾಳ ಥರ ಅರ್ಥವಾಗದೆ ಅಯೋಮಯವಾಗಿ ನೋಡ್ತಾ ಇರ್ತಾರೆ ಸೀತಾ ಯುಕ್ತ. ನಿಖಿಲ್ ಅವ್ರು ಮಾತ್ರ ಅಂಜು ಅವ್ರನ್ನ ತಡೆದು ಹೆಸರುಗಳು ಹೇಳಿ ಒಳಗಡೆ ಬನ್ನಿ ಅಂತ ಆಟ ಆಡಿಸ್ತಿರ್ತಾರೆ. ಅಂಜುವಿಗಂತೂ ನಿಜವಾಗಲೂ ಮುಜುಗರ ಆಗ್ತಿರುತ್ತೆ. ನಿಖಿಲ್ ಮಾತ್ರ ನಾನು ನನ್ನ ಹೆಂಡತಿ ಅಂಜನಾದೇವಿ ಬಂದಿದ್ದೀವಿ ಅಂತ ಚೆನ್ನಾಗಿ ಹೇಳ್ತಾನೆ ಅವನು. ಅಕ್ಕ ನೀನು ಬೇಗ ಹೇಳು, ಸ್ವಲ್ಪ ಹೊತ್ತಾದರೂ ಮಲ್ಕೊಳ್ತೀಯಲ್ಲ ಅಂತ ಮೆಲ್ಲಗೆ ಅಂಜುವನ್ನು ಕದಲಿಸ್ತಾಳೆ. ಇನ್ನು ಇದು ತಪ್ಪಲ್ಲ ಅಂತ ಅರ್ಥ ಆಗ್ಬಿಟ್ಟು ನಾನು ನನ್ನ ಗಂಡ ನಿಖಿಲ್ ಜೊತೆ ಬಂದಿದ್ದೀನಿ ಅಂತಾಳೆ ಸಣ್ಣದಾಗಿ. ಆ ಮಾತಿಗೆ ನಿಖಿಲ್ ಕಡೆ ತಿರುಗಿಸಿ ಅಂಜುವಿನ ಕಡೆ ನೋಡ್ತಿದ್ರೆ ಅಂಜು ಮಾತ್ರ ನೆಲದ ಕಡೆ ನೋಡ್ತಾ ಇರ್ತಾಳೆ. ಯಾರ ಮುಖವನ್ನು ನೋಡದೆ. ಬನ್ನಿ ಅಂತ ಆಕೆ ಕರೀತಿದ್ದಂತೆ ಅಂಜುವಿನ ಕೈ ಹಿಡ್ಕೊಂಡು ಬಲಕಾಲು ಒಳಗಿಡ್ತಿದ್ದಂತೆ ಅಂಜುವಿನ ಕೈಯಿಂದ ದೇವರಿಗೆ ದೀಪವನ್ನು ಹಚ್ಚಿಸಿ ಸೆರಗಿನಲ್ಲೇ ಹಾಕಿರುವಂಥ ಗಂಟನ್ನು ಬಿಡಿಸಿ ಅಂಜುವರಿಗೆ ರೂಮನ್ನು ತೋರಿಸಿ ನಿಖಿಲನ್ನು ತನ್ನ ರೂಮ್ಗೆ ಹೋಗು ಅಂತ ಹೇಳಿ ಅಲ್ಲಿ ಅವರು ಅಲ್ಲಲ್ಲೆಲ್ಲೋ ಮಲ್ಕೊಳ್ತಾರೆ. ರಾಮ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಗೆ ಬರ್ತಾ ಇದ್ದಂತೆ ಯುಕ್ತ ಮತ್ತು ಸೀತಾ ಕೂಡ ಸಿಂಪಲ್ ಸೀರೆಗಳನ್ನ ಹಾಕ್ಕೊಂಡ್ರು. ಅಂಜುವಿಗೆ ಹೂವಿನ ಜಡೆ ಜೀರಿಗೆ ಬೆಳೆದ ಒಡವೆಗಳನ್ನೆಲ್ಲ ತೆಗೆದು ಹಾಕಿದ್ರು. ಹಗುರವಾದ ಸೀರೆಯನ್ನು ಉಡಿಸಿದ್ರು. ರಾಮನ್ನು ಕರೀತಾರೆ. ದೊಡ್ಡವಾಗಿರೋದ್ರಿಂದ 4 ಜನ ಒಂದೇ ಬೆಡ್ ಮೇಲೆ ಮಲಗಿ ಒಂದು ಅರ್ಧ ಗಂಟೆ ತನಕ ಯುಕ್ತ ಸೀತಾ ಮಾತಾಡ್ತಾ ಇದ್ದರೆ ರಾಮ್ ಕೇಳಿಸ್ಕೊಳ್ತಾ ನಿದ್ದೆಗೆ ಜಾರ್ತಾನೆ. ಸ್ವಲ್ಪ ಹೊತ್ತಿಗೆ ಯುಕ್ತ ಸೀತಾ ಕೂಡ ಮಲ್ಕೊಳ್ತಿದ್ದಂತೆ ಮಧ್ಯದಲ್ಲಿ ಮಲಗಿದ್ದ ಅಂಜು ಎದ್ದು ಕಿಟಕಿ ಹತ್ರ ನಿಂತು ತಾಯಿ ತಂದೆ ನೆನಪಿಗೆ ಬಂದು ಮೌನವಾಗಿ ಕಣ್ಣೀರು ಹಾಕ್ತಾ ತನ್ನ ಕೊರಳಿನಲ್ಲಿ ಕಟ್ಟಿರುವಂತಹ ತಾಳಿಯನ್ನು ನೋಡ್ತಾ ಇರ್ತಾಳೆ. ಪಾಪ ಅದನ್ನು ನೋಡ್ತಾ ಇದ್ದಂತೆ ತಲೆ ಒಡೆದು ಹೋಗ್ತಾ ಇದ್ದರೆ ಅಕ್ಕ ಅನ್ನೋ ಕರೆಯೊಂದಿಗೆ ಗಬಗಬಾ ಅಂತ ತನ್ನ ಕಣ್ಣೀರನ್ನೆಲ್ಲ ಒರೆಸ್ಕೊಂಡು ಹಿಂದೆ ತಿರುಗ್ತಿದ್ದಂತೆ ಏನಕ್ಕ ಮಲ್ಕೊಳ್ದೆ ಅಲ್ಲಿ ನಿಂತಿದೆ, ಮತ್ತೆ ಬೆಳಿಗ್ಗೆ ವ್ರತ ಇದೆ, ಬಾ ಬಂದು ಮಲ್ಕೋ ಅಂತ ಕರೀತಾಳೆ. ಮೌನವಾಗಿ ಬಂದು ಯುಕ್ತಾಳ ಪಕ್ಕದಲ್ಲಿ ಮಲ್ಕೊಳ್ತಿದ್ದಂತೆ ಎಸಿ ತಂಪಿಗೆ ಸಣ್ಣದಾಗಿ ನಡುಕ್ತಾ ರಾಮನ್ನ ಹಿಡ್ಕೊಂಡ ಸೀತಾಳನ್ನು ನೋಡಿ 4 ಜನರಿಗೆ ಸೇರಿಸಿ ಬ್ಲ್ಯಾಂಕೆಟ್ ಹಾಕಿ ಅಂಜು ಕಡೆ ತಿರುಗಿ ಮೈ ಮೇಲೆ ಕೈ ಹಾಕಿ ಪೃಥ್ವಿರಾಜ್ ಮಲಗಿದಾನೋ ಇಲ್ವೋ ಅಂತ ಯೋಚಿಸ್ತಿದ್ರೆ ಅಂಜುವಿಗೆ ಕಣ್ಣೀರು ದಿಂಬನ್ನು ನೆನೆಸ್ತಾ ಇರುತ್ತೆ. ಅವಳ ಕಣ್ಣಿಂದ ನೀರು. ಇಲ್ಲಿ ಎಲ್ಲವನ್ನ ಸರಿ ಮಾಡಿ ಬೆಳಗಾಗೋ ಮುನ್ನ ಮಲ್ಕೊಳ್ತಾನೆ ಪೃಥ್ವಿರಾಜ್ ಮತ್ತು ಅವ್ರ ಜೊತೆ ಇದ್ದವರೆಲ್ಲ. ಸುತ್ತಮುತ್ತಲಿನವರು ಹತ್ತಿರದ ಊರಿನವರೇ ಆದ್ದರಿಂದ ಮದುವೆ ನೋಡಿಕೊಂಡು ಓಟ್ ಹೋದರೆ ಕೇವಲ ಸಾವಿತ್ರಮ್ಮ ಫ್ಯಾಮಿಲಿ ಮಾತ್ರ ಅಲ್ಲಿ ಉಳ್ಕೊಂಡಿರುತ್ತೆ. ಎದ್ದ ಕೂಡಲೇ ಗಬಗಬಾ ಅಂತ ರೆಡಿಯಾಗಿ ಎಲ್ಲರೂ ಒಂದೊಂದು ಜೊತೆ ಬಟ್ಟೆಗಳು ಹಾಕ್ಕೊಂಡು ಟಿಫಿನ್ ಮಾತ್ರ ಮಕ್ಕಳಿಗೂ ಅಜ್ಜಿಗೂ ಇಟ್ಟು ಉಳಿದವರು ಖಾಲಿ ಹೊಟ್ಟೆಯಲ್ಲೇ ಅಂಜು ಹತ್ರ 4 ಕಾರುಗಳಲ್ಲಿ ಹೊರಡ್ತಾರೆ ಅವಳನ್ನ ಕರ್ಕೊಂಡು. ಸುಧಾ ಅವರು ಕೂಡ ಕಣ್ಣು ಮುಚ್ಚಿ ಕೂತಿರ್ತಾಳೆ. ಅಂಜು ಕಣ್ಣುಗಳು ಚೆನ್ನಾಗಿ ಅಳೋದ್ರಿಂದ ಕೆಂಪಗ ಊದ್ಕೊಂಡ್ಬಿಟ್ಟಿರುತ್ತೆ. ಯುಕ್ತ ಬೇಸರದಿಂದ ಕಣ್ಣುಗಳಿಗೆ ಡ್ರಾಪ್ಸ್ ಹಾಕ್ತಾ ಯಾಕಕ್ಕ ಇಷ್ಟು ತನಕ ಅಳ್ತಾನೆ ಇದ್ದಿ, ನಾವಿಲ್ಲೇ ತಾನೇ ಇರೋದು, ನಿನ್ನ ಹತ್ರಕ್ಕೆ ಪ್ರತಿದಿನ ಬರ್ತಿರ್ತೀವಿ ತಾನೇ, ಇನ್ನು ಹೀಗೆ ಬೇಸರ ಪಟ್ಟರೆ ಹೇಗೆ ಹೇಳು ಅಂತ ಅಂತಾಳೆ. ಅಂಜು ಏನೂ ಮಾತಾಡ್ದು ಸೈಲೆಂಟಾಗಿ ಕಣ್ಣು ಮುಚ್ಕೊಂಡ್ರೆ ಹುಷ್ ಅಂತ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟು ಸೀತಾ ಬರ್ತಿದ್ದಂತೆ ಅವಳು ಕೂಡ ಹೋಗ್ತಾಳೆ ಸ್ನಾನಕ್ಕೆ. ಅಮ್ಮ ಅಂಜನಾ ಅಂತ ಲಕ್ಷ್ಮಿಯವರು ಬರ್ತಿದ್ದಂತೆ ಏನು ಚಿಕ್ಕಮ್ಮವ್ರೆ ಅಂತ ಎದ್ದು ನಿಲ್ತಾರೆ ಸೀತಾ ಕೂಡ. ಮಲ್ಕೊಂಡಿರೋವಂಥ ಅಂಜುವಿನ ಕಡೆ ನೋಡಿ ಅಯ್ಯೋ ಏನಮ್ಮ ಹುಡುಗಿ ಹಾಗೆ ಮಲಗಿದಾಳೆ, ಯಾಕೆ ಮೈ ಸರಿ ಇಲ್ವಾ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತಿದ್ರೆ ಆಹಾ ಅದೇನಿಲ್ಲ ಬಿಡಿ, ರಾತ್ರಿ ಚೆನ್ನಾಗಿ ಹತ್ತಿರೋದ್ರಿಂದ ಕಣ್ಣು ಉರಿ ಬರ್ತಿದೆ ಅಂತ ಡ್ರಾಪ್ಸ್ ಹಾಕಿದ್ದೀವಿ, ಅದಕ್ಕೆ ಹಾಗೆ ಮಲಗಿದಾಳೆ. ಓ ಹೌದಾ, ಸರಿ ಬಿಡಿ ಮಲ್ಕೊಳ್ಳಿ. ಹಾಂ ಇದು ನೋಡಿ, ಈ ಸೀರೆ ಸ್ಪೆಷಲ್ಲಾಗಿ ನಿಖಿಲ್ ಅಂಜನಾಗೋಸ್ಕರ ತಂದಿದ್ದಾನೆ, ಅದಕ್ಕೆ ಇದನ್ನು
ವ್ರತದ ಮೇಲೆ ಕೂತ್ಕೊಳ್ಳೋಕ್ಕೆ ಅಂತ ತಂದಿದ್ದಾನೆ. ಅವನು ತಂದು ಕೊಟ್ಟ ಇವಳು ಉಟ್ಕೊಳ್ಳೋದಕ್ಕೆ. ಆಗ ಸರಿ ಚಿಕ್ಕಮ್ಮ, ಇದನ್ನೇ ಉಡಿಸ್ತೀನಿ, ಮತ್ತು ಅತ್ತೆ ಕೊಟ್ಟು ಸೀರೆಯೋ ಮತ್ತು ಹೇಗೆ ಸೀರೆ ಬದಲಾಯಿಸಿ ಅಂತ ಹೇಳ್ತಾ ಇರ್ತಾನೆ, ಹಾಗೆ ಉಟ್ಕೊಳ್ಳೋಣ ಅಂತ ಕವರ್ ತೆಗೆದುಕೊಳ್ತಾಳೆ. ಒಳ್ಳೇದಮ್ಮ, ಇಷ್ಟಕ್ಕೂ ನಿಮ್ಮ ಗಂಡ ಎಲ್ಲಿ ಕಾಣಿಸ್ತಿಲ್ಲ? ಗೊತ್ತಿರೋ ಊರೇ ತಾನೇ, ಯಾರ ಜೊತೆ ಆದರೂ ಮಾತಾಡ್ತಾ ಇದ್ದಾರೋ ಏನೋ ಚಿಕ್ಕಮ್ಮ ಅವರೇ. ಹಾಂ, ಸರಿ ಹಾಗಾದರೆ ಇನ್ನು 1:30 ಗಂಟೆ ಇದೇ ವ್ರತಕ್ಕೆ. ಮೆಲ್ಲ ಹುಡುಗಿ ನೆಪ್ಸಿ ರೆಡಿ ಮಾಡಿ. ಹಾಗಂತಿದ್ದಂತೆ ಆಕೆ ಹೊರಗೊಟ್ಟು ಹೋಗ್ತಾಳೆ. ಯುಕ್ತ ಕೂಡ ಬರ್ತಿದ್ದಂತೆ ಮಾಮೂಲು ಡ್ರೆಸ್ ಹಾಕ್ಕೊಂಡು ತಂದ ಟಿಫನನ್ನು ಸೀತಾ ಜೊತೆ ತಿಂತಾಳೆ. ರಾತ್ರಿ ಕೂಡ ತಿಂದೇ ಇರೋದ್ರಿಂದ. ಅಷ್ಟರಲ್ಲಿ ರಾಮ್ ಕೂಡ ಬಂದು ಅಂಜು ಪಕ್ಕದಲ್ಲಿ ಕೂತು, ನೀವೆಲ್ಲ ಎಮ್ಮೆ ಥರ ತಿಂತಿದ್ದೀರಿ, ನಾನು ನನ್ನ ತಂಗಿ ತಿನ್ನಲ್ವಾ ಅಂತ ಅಂತಾನೆ. ಯುಕ್ತ ಅಂತೂ ಗುರ್ರಂತ ನೋಡ್ತಾ ಇದ್ರೆ ಅವನನ್ನು. ಸೀತಾ ಕೋಪದಿಂದ ನೋಡ್ತಾ, ಅಂಜು ಪೂಜೆ ಮುಗಿಯೋವರೆಗೂ ಏನೂ ತಿನ್ನಬಾರ್ದು. ಇನ್ನು ನೀವು ಹೊರಗೋಗಿದ್ದೀರಲ್ಲ ತಾನೇ, ಅಲ್ಲೇ ತಿಂದು ಬಂದಿರ್ತೀರಿ ಅಂತ ಅಂದುಕೊಂಡೆ. ಈಗ ಹೇಳ್ತೀರಾ ನಾವು ತಿನ್ನೋದು ಕರೆಕ್ಟಲ್ಲ ಅಂತ? ಸೀತಾ ಕಣ್ಣಲ್ಲಿ ಕೋಪ ನೋಡಿ ನಗ್ತಾ, ಸುಮ್ಮನೆ ಅಂದೆ ಸೀತಮ್ಮ, ಕೋಪ ಮಾಡ್ಕೋಬೇಡ ಅಂತ ಸಹಜವಾಗಿ ಅಂತಿದ್ರೆ ಕೂಡಲೇ ಅವಳ ತುಟಿಗಳು ಸುಂದರವಾಗಿ ಅರಳಿಬಿಡುತ್ತೆ. ಸರಿ ಬಿಡಿ, ಮೊದಲು ತಿಂದು ಹೋಗಿ ಸ್ನಾನ ಮಾಡಿ ಬನ್ನಿ, ಮತ್ತು ಅಂಜು ಪೂಜೆ ಮಾಡಬೇಕು ಅಂತ ಅಂತಾಳೆ. ಓ ಹಾಗಾದರೆ ಸರಿ ಅಂತ ಹತ್ತಿರ ಬಂದು ಬಾಯಿ ತೆರೆದ್ರೆ ಯುಕ್ತ ಇದ್ದಾಳೆ ಅಂತ ಮುಜುಗರವನ್ನು ಪಡ್ತಾ ಇದ್ದರೆ, ಪರವಾಗಿಲ್ಲ ಅದಕ್ಕೆ ತಿನ್ನಿಸಿ ಅಂತ ನಗ್ತಾಳೆ. ಇನ್ನು ಇದು ತಪ್ಪಲ್ಲ ಅಂದ್ಕೊಂಡು ಸರಿ ಬಿಡಿ ಅಂತ ರಾಮಗೆ ತಿನ್ನಿಸ್ತಾ ಅವಳು ಕೂಡ ತಿಂತಾಳೆ. ರಾಮ್ ಕೂಡ ತಿಂದು ಗಬಗಬ ಫ್ರೆಶ್ ಆಗಿ ರೆಡಿಯಾಗಿ ಹೊರಗೆ ಹೋಗ್ತಾ ಇದ್ದಂತೆ ಅಷ್ಟರವರೆಗೆ ಮಲಗಿದ್ದಂಥ ಅಂಜುವನ್ನು ಎಬ್ಬಿಸಿ ಬ್ರಷ್ ಮಾಡಿ ಕಳಿಸಿ ಅಂತ ಹೇಳಿ ವಾಶ್ರೂಮ್ಗೆ ಕಳಿಸ್ತಾರೆ. ಈ ಒಳಗಾಗಿ ತನಗೆ ಬೇಕಾದ ಎಲ್ಲವನ್ನ ರೆಡಿಯಾಗಿಟ್ಟು ಅಂಜು ಕರೀತಿದ್ರೆ ಇಬ್ಬರು ಒಳಗಡೆ ಹೋಗಿ ತಲೆ ಸ್ನಾನ ಮಾಡಿಸಿ ರೂಮ್ ಕರ್ಕೊಂಡು ಬರ್ತಾರೆ. ಲಕ್ಷ್ಮಿ ಕೊಟ್ಟ ಪಿಂಕ್ ಕಲರ್ ಟಿಶ್ಯೂ ಸೀರೆ ನೋಡಿ ಅದರ ಮೇಲೆ ಮ್ಯಾಚ್ ಆಗೋ ಹಾಗೆ ದಟ್ಟ ನೀಲಿ ಕಲರ್ ಮಗ್ಗ ವರ್ಕ್ ಮಾಡಿದ ಬ್ಲೌಸ್ ತೆಗೆದು ಅಂಜುವಿಗೆ ಕೊಡ್ತಾಳೆ ಸೀತಾ. ಅಂಜು ಅಂತೂ ಮೌನವಾಗಿ ಅವನ್ನು ತೆಗೆದುಕೊಂಡು ಹಾಕ್ಕೊಳ್ತಾ ಇದ್ದಂತೆ ಸೀತಾ ನೀಟಾಗಿ ಸೀರೆಯನ್ನು ಉಡಿಸ್ತಿದ್ರೆ ಯುಕ್ತ ಒಂದು ಕಡೆ ತಲೆ ಒರೆಸ್ತಾ ಇರ್ತಾಳೆ ಅಂಜುದ. ಆಕೆಯನ್ನು ತಯಾರು ಮಾಡೋದು ಮುಗಿತಾ ಇದ್ದಂತೆ ಕನ್ನಡಿಯಲ್ಲಿ ನೋಡೋ ಆಸಕ್ತಿ ಇಲ್ಲದೆ ಮೂಲೆಯಲ್ಲಿರೋ ಕುರ್ಚಿಯಲ್ಲಿ ಕೂತು, ನೀವು ಕೂಡ ರೆಡಿಯಾಗಿ ಎತ್ಗೆ ಅಂತಾಳೆ ಅಂಜು. ಇವರು ಕೂಡ ಸ್ವಲ್ಪ ಮುಖನೆಲ್ಲ ವಾಶ್ ಮಾಡ್ಕೊಂಡು ಬಂದು ರೆಡಿ ಆಗ್ತಿದ್ದಂತೆ ಲಕ್ಷ್ಮಿ ಬಂದು ಕರೀತಾಳೆ, ವ್ರತಕ್ಕೆ ಟೈಮ್ ಆಗ್ತಿದೆ ಅಂತ. ಸತ್ಯನಾರಾಯಣ ಸ್ವಾಮಿ ಮಂಟಪದ ಮುಂದೆ ಕೂತಿರುವಂತಹ ನಿಖಿಲ್ ಬರ್ತಾ ಇರೋವಂಥ ಅಂಜುವನ್ನು ನೋಡಿ ಮಂತ್ರಮುಗ್ಧನಾಗ್ಬಿಡ್ತಾನೆ. ಕುತ್ತಿಗೆಯಲ್ಲಿ ಮಿಂಚ್ತಾ ಇರೋ ತಾಳಿ ಜೊತೆಗೆ ಯುಕ್ತ ಹಾಕಿದ ಚೈನಲ್ಲದೆ ಸಣ್ಣದಾದ ಹಾರವನ್ನು ಹಾಕಿ ಕೂದಲಿಗೆ ಹಾಗೆ ಕ್ಲಿಪ್ ಬಿಟ್ಟು ಕೂದಲಿನ ಕೆಳಗಿಂದ 2 ಸೈಡ್ಸ್ ಬರೋ ಹಾಗೆ ಮಲ್ಲಿಗೆ ಹೂ ಮುಡಿಸಿ ಹಣೆ ಮೇಲೆ ಕುಂಕುಮದೊಂದಿಗೆ ಅವಳ ಮೈಬಣ್ಣಕ್ಕೆ ಸ್ಪರ್ಧಿಸ್ತಿರೋ ಪಿಂಕ್ ಸೀರೆಯಲ್ಲಿ ನಡ್ಕೊಂಡು ಬರ್ತಿದ್ರೆ ಕಿವಿಗಳಿಗೆ ಇರೋ ಲೋಲಕುಗಳು ಸುಂದರವಾಗಿ ಅಲುಗಾಡ್ತಾ ಅಂಜುವಿನ ಅಂದವನ್ನು ಇಮ್ಮಡಿಗೊಳಿಸ್ತಾ ಇರುತ್ತೆ. ಅಷ್ಟು ಸುಂದರವಾದ ಹೆಂಡತಿ ಸಿಕ್ಕಿದ್ದಕ್ಕೆ ಇದು ಕನಸು ನನಸು ಅಂತ ಅನುಮಾನದಿಂದ ಕರಗಿ ಹೋಗಿರೋ ನಿಖಿಲನ್ನು ನೋಡಿ ಎಲ್ಲರೂ ಮುಸಿ ಮುಸಿಯಾಗಿ ನಗ್ತಾ ಇರ್ತಾರೆ. ಓಯ್ ನಿಕ್ಕಿ ಅಂತ ಕದಲಿಸ್ತಾಳೆ ಅರತ್ತೆ. ಆಕೆ ಕರೆಯಿಂದ ಅವನು ಎಚ್ಚೆತ್ಕೊತಾನೆ. ಆ ನಂತರ ಸರಿಪಡಿಸ್ಕೊಂಡು ದೇವ್ರನ್ನ ನೋಡಿ ಸಣ್ಣಗೆ ಕೆನ್ನೆಗಳನ್ನ ತಡವಿ ಕಣ್ಮುಚ್ಕೊಂಡ್ಬಿಡ್ತಾನೆ. ಒಳಗೊಳಗೆ ಭಯಪಡುತ್ತಲೇ ತಲೆ ತಗ್ಸಿ ಬಂದಂಥ ಅಂಜು ನಿಖಿಲ್ ಪಕ್ಕದಲ್ಲಿ ಕೂತ್ರೆ ಹಿಂದೆಯೇ ರಾಮ್, ಸೀತಾ, ಯುಕ್ತ ಕೂತ್ಕೊಳ್ತಾರೆ. ಪಂಡಿತ್ ಅವರು ಅಂಜುವಿನ ಕೈಯಿಂದ ದೀಪವನ್ನು ಹಚ್ಚಿಸಿ ಪೂಜೆಯನ್ನು ಹೀಗೆ ಮಾಡಬೇಕು ಅಂತ ಹೇಳ್ತಿದ್ರೆ ಶ್ರದ್ಧೆಯಿಂದ ಮಾಡ್ತಾಳೆ. ಅಷ್ಟರಲ್ಲೇ ಕುಟುಂಬವೆಲ್ಲ ಬರ್ತಿದ್ದಂತೆ ಪಾಂಡು ಎದುರುಗಡೆ ಹೋಗಿ ಗೌರವವಾಗಿ ಅವರನ್ನು ಒಳಗಡೆ ಆಹ್ವಾನಿಸಿ ಎಲ್ರಿಗೂ ಕುರ್ಚಿಗಳನ್ನ ಹಾಕ್ತಿದ್ರೆ ಬೇಡ ಅಂತ ಗಂಡಸರು ಮಾತ್ರ ಕುರ್ಚಿಯಲ್ಲಿ ಕೂತು ಹೆಂಗಸರು ನೆಲದ ಮೇಲೆ ಕೂತ್ಕೊಳ್ತಾರೆ. ಸ್ವಲ್ಪ ದೂರದಲ್ಲಿ ತಾಯಿ ಮಾತು ಕೇಳಿಸ್ತಿದ್ದಂತೆ ಅಂಜು ಹಿಂದೆ ತಿರುಗಿ
ನೆಂಟರ ಹಿಂದೆ ಕೂತಿರುವಂತಹ ಸುಧಾವನ್ನ ನೋಡಿ ಅಮ್ಮ ಅಂತ ಕರೀತಾಳೆ ಸಣ್ಣದಾಗಿ. ಸುಧಾ ಕೂಡಲೇ ಮಾತಾಡಬೇಡ ಅಂತ ಸನ್ನೆ ಮಾಡಿ ಪೂಜೆ ಮಾಡು ಅಂದ ಹಾಗೆ ತಲೆ ಆಡಿಸಿ ಅವನ ಆ ಕಡೆ ತಿರುಗಿಸ್ತಾಳೆ. ಹ್ಞೂ ಸರಿ ಅಂತ ತಲೆ ಆಡಿಸಿ ದೇವರ ಕಡೆ ನೋಡ್ತಿದ್ರೆ ಪಂಡಿತವರು ದೇವರ ಕಥೆಗಳು ಹೇಳ್ತಿದ್ದಾರೆ. ಶ್ರದ್ಧೆಯಿಂದ ಹೇಳ್ತಾ ಪ್ರತಿ ಕತೆಗೆ ಒಂದೊಂದು ಕಾಯಿ ಹೊಡಿತಾರೆ ಇಬ್ಬರು. ಯುಕ್ತ ಮೆಲ್ಲಗೆ ತಲೆ ತಿರುಗಿಸಿ ವಾಸು ಅವರ ಪಕ್ಕದಲ್ಲಿ ಕೂತಿರೋ ಪೃಥ್ವಿನನ್ನು ನೋಡ್ತಿದ್ದಂತೆ ಆಲ್ರೆಡಿ ಪೃಥ್ವಿರಾಜ್ ಕೂಡ ಯುಕ್ತಾಳ ಕಡೆ ನೋಡ್ತಾ ಇರೋದ್ರಿಂದ ತಿಂದಿದ್ಯಾ ಅಂತ ಸನ್ನೆ ಮಾಡ್ತಾರೆ. ಇಲ್ಲ ಅಂತ ತಲೆ ಅಡ್ಡವಾಗಿ ಆಡಿಸ್ತಿದ್ರೆ 10 ನಿಮಿಷ ಅಂತ ಬೆರಳುಗಳನ್ನ ತೋರಿಸಿ ಮತ್ತೆ ತಲೆಯನ್ನು ತಿರುಗಿಸ್ಬಿಡ್ತಾಳೆ. ಪೃಥ್ವಿರಾಜ್ ಸಣ್ಣದಾಗಿ ನಗ್ತಾ ಯಾವಾಗಲೂ ಪಾಂಡು ಮನೆಯನ್ನು ನೋಡದೇ ಇರೋದ್ರಿಂದ ಸುತ್ತಮುತ್ತ ನೋಡ್ತಾ ಇದ್ದರೆ ಹೊಸ್ತಿಲ ಹತ್ರ ಲಂಗಾದವಣಿಯಲ್ಲಿ ನಿಂತಿರೋ ವೃಂದ ಕಾಣಿಸಿ ಅಸಹನೆಯಿಂದ ಒಂದು ನೋಟ ನೋಡಿ ಮತ್ತೆ ಪೂಜೆ ಕಡೆ ನೋಡ್ತಾನೆ. ಅಷ್ಟರಲ್ಲಿ ಪಂಡಿತವರು ಅಂಜುವಿನ ಕೈಯಿಂದ ಆರತಿ ಮಾಡಿಸಿ ನವವಧೂವರರೇ ಆರತಿ ತಗೊಳ್ಳಿ ಅಂತ ಹೇಳಿ ನಂತರ ಬಂದವರಿಗೆ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಅಲ್ಲಿದ್ದವರು ಎಲ್ಲರೂ ಆರತಿಯನ್ನು ತೆಗೆದುಕೊಳ್ತಿರ್ತಾರೆ. ತಂದೆ ತಾಯಿ ಬಂದು ಕರ್ಕೊಬನ್ನಿ ನವದಂಪತಿಗಳಿಗೆ ಬಟ್ಟೆಗಳಿಡಿ ಅಂತ ಹೇಳಿ ಪ್ರಸಾದವನ್ನು ಮಿಕ್ಸ್ ಮಾಡ್ತಾ ಇರ್ತಾರೆ. ಸುಧಾ ಆಲ್ರೆಡಿ ಸೀತಾ ಹತ್ರ ಇರೋ ಕವರ್ಗಳನ್ನ ತೆಗೆದುಕೊಂಡು ಕೃಷ್ಣ ಅವರು ಕೂಡ ಬರೋದ್ರಿಂದ ಮುಂದೆ ಬಂದು ಗಂಡ ಹೆಂಡತಿ ಇಬ್ಬರು ಮಗಳ ಮತ್ತು ಅಳಿಯನಿಗೆ ಬೊಟ್ಟಿಟ್ಟು ಆಕೆ ನಿಖಿಲ್ಗಿಟ್ರೆ ಸುಧಾ ಅಂಜುವಿಗೆ ಸೀರೆಯನ್ನು ಕೊಡ್ತಾಳೆ. ಇಬ್ಬರು ಹೋಗಿ ಬಟ್ಟೆಗಳನ್ನ ಬದಲಾಯಿಸ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಂತೆ ಅಂಜುವನ್ನು ಕರ್ಕೊಂಡು ಸೀತಾ ಜಾನು ರೂಮಿಗೆ ಹೋದರೆ ನಿಖಿಲ್ ತನ್ನ ರೂಮ್ಗೆ ಹೋಗ್ತಾನೆ. 10 ನಿಮಿಷಕ್ಕೆ ಅಂಜು ನಿಖಿಲ್ ರೆಡಿಯಾಗಿ ಬರ್ತಿದ್ದಂತೆ ಅವರನ್ನು ಆಶೀರ್ವದಿಸಿ ಪ್ರಸಾದ ಕೊಡ್ತಾರೆ. ನಂತರ ಉಳಿದವ್ರಿಗೂ ಕೂಡ ಹಂಚುತ್ತಿದ್ರೆ ಯುಕ್ತ ಕೂಡ ಪ್ರಸಾದ ತೆಗೆದುಕೊಂಡು ಪೃಥ್ವಿರಾಜನ್ನು ನೋಡಿ ಕಣ್ಣಿನಿಂದಲೇ ಬನ್ನಿ ಅಂದ ಹಾಗೆ ಸನ್ನೆ ಮಾಡಿ ಹೊರಗಡೆ ಹೋಗ್ತಾಳೆ. ಪೃಥ್ವಿರಾಜ್ ಕೂಡ ಸೈಲೆಂಟಾಗಿ ಹಿಂದೆನೇ ಬಂದು ಮಹಡಿ ಹತ್ತುತ್ತಾ ಇರೋ ಯುಕ್ತಾಳನ್ನು ನೋಡಿ ಏಯ್ ಯುಕ್ತ, ಬಿಸಿಲಲ್ಲಿ ಎಲ್ಲಿಗೆ ಅಂತ ಅವನು ಕೂಡ ಮೆಟ್ಟಲನ್ನು ಹತ್ತುತ್ತಾನೆ. ಮಾವಯ್ಯ ಅರ್ಜಬೇಡ, ಯಾರಾದರೂ ನೋಡಿದ್ರೆ ಒಳ್ಳೇದಲ್ಲ. ಮತ್ತು ಯಾಕೆ ಕರೆದೆ? ಅದು ನಿನ್ನ ಜೊತೆ ನಾನು ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಕರೆದೆ. ಅದೇನು ಅಂತ ಕಣ್ಣು ಚಿಕ್ಕದು ಮಾಡಿ ನೋಡ್ತಾ ಇದ್ದರೆ ತಗೋ ಮೊದಲು ಪ್ರಸಾದ ತಿನ್ನು ಅಂತ ಸ್ವಲ್ಪ ಪ್ರಸಾದ ತೆಗೆದುಕೊಂಡು ಬಾಯಲ್ಲಿಟ್ಟು ಇವಾಗಲೇ ಅಕ್ಕ ಕಟ್ಕೊಂಡಿರೋಂಥ ಸೀರೆ ಇದೆಯಲ್ಲ ಅದನ್ನು ನೋಡು ಅಂತಾಳೆ ಯುಕ್ತ. ಹ್ಞೂ ಏನು? ಅದು ಭಾವನವರು ನಮ್ಮ ಅಕ್ಕಗೆ ತಂದಿದ್ದಂತೆ. ಹ್ಞೂ ಹಾಗಾದರೆ ಏನು ನನ್ನ ಬೊಂಬೆ? ಯಾವತ್ತಾದರೂ ನೀನು ಕನಿಷ್ಠ ಖರ್ಚೀಫಾದರೂ ತಂದಿದೆಯಾ ನನಗಾಗಿ ಅಂತ ತಿನ್ನಿಸೋದು ಮುಗಿತಾ ಇದ್ದಂತೆ ಹೋಗಿ ಮಾವಯ್ಯ, ಇನ್ನು ನಿನ್ನ ಜೊತೆ ನಾನು ಮಾತಾಡಲ್ಲ ಅಂತ ಮುನಿಸಿನಿಂದ ಕೆಳಗೆ ಓಡ್ತಾಳೆ ಯುಕ್ತ. ನಿಜಕ್ಕೂ ಯುಕ್ತ ಏನು ಹೇಳೋದಕ್ಕೆ ಬಯಸಿದಾಳೆ ಅಂತ ಅರ್ಥ ಆಗದೆ ಯೋಚಿಸ್ತಾ ಕೆಳಗೆ ಬರ್ತಿರುವಂತಹ ಪೃಥ್ವಿರಾಜ್ಗೆ ಅಡ್ಡವಾಗಿ ನಿಂತು ಕೈಗಳನ್ನು ಕಟ್ಟಿ ನಿಲ್ತಾಳೆ ವೃಂದಾಳನ್ನು ನೋಡ್ಬಿಟ್ಟು ಕೋಪ ಜಾಸ್ತಿ ಆಗುತ್ತೆ ಅವನಿಗೆ. ವೃಂದಾಳ ಕಡೆ ಕೋಪದಿಂದ ನೋಡಿ ಪಕ್ಕದಿಂದ ಹೋಗೋದಕ್ಕೆ ಹೊರಟ್ರೆ ಅಡ್ಡವಾಗಿ ಸರಿತಾಳೆ. ಹೋಗ ಕಡೆ, ಹೋಗಲ್ಲ. ವೃಂದ, ನನ್ನ ಹೆಸರು ನಿನ್ನ ಬಾಯಿಂದ ಮೊದಲನೇ ಸಾರಿ ಬಂದಾಗಿಂದಲೇ ಆ ಹೆಸರೆಂದರೆ ನನಗೆ ತುಂಬ ಇಷ್ಟ ಆಗೋಯ್ತು. ಹುಚ್ಚುಚ್ಚಾಗಿ ಮಾತಾಡದೆ ಹೋಗ ಕಡೆ. ಒಂದು ಸಾರಿ ತಪ್ಪಿಸ್ಕೊಂಡಿದ್ದಕ್ಕೆ ತಾನೇ ಈ ಲೂಸ್ ನನ್ನ ಜಾಗಕ್ಕೆ ಬಂದಿದ್ದು. ಶಟಾಪ್. ಆದರೂ ನಿನ್ನ ಜೊತೆ ಮಾತಾಡೋದು ವೇಸ್ಟು ಅಂತ ಪಕ್ಕಕ್ಕೆ ತಳ್ಳೋದಕ್ಕೆ ಹೊರಟ್ರೆ ಪೃಥ್ವಿರಾಜ್ಗೆ ಆ ಚಾನ್ಸನ್ನು ಕೊಡದೆ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಬಿಟ್ಟು ಪ್ಲೀಸ್ ಪೃಥ್ವಿರಾಜ್, ನನ್ನ ಪ್ರೀತಿನ ಅರ್ಥ ಮಾಡ್ಕೊ. ನೀನಂದರೆ ಹುಚ್ಚು. ಈಗಾಗಲೇ ನಿನ್ನ ಪಕ್ಕದಲ್ಲಿ ಆ ಹುಡುಗಿಯನ್ನು ನೋಡ್ತಿದ್ರೆ ಎಷ್ಟು ನರಕ ಅನ್ನಿಸ್ತಿದೆ ಗೊತ್ತಾ
ಅಂತ ಅಳುತ್ತಾಳೆ. ಯಾರಾದರೂ ಬರ್ತಾರೋ ಏನೋ ಅಂತ ವೃಂದಾಳನ್ನು ಹಿಂದೆ ತಳ್ಳಿ ಅಳುತ್ತಿರೋ ಆಕೆಯನ್ನು ಅಸಹನೆಯಿಂದ ಒಂದು ನೋಟ ನೋಡಿ ಕೆಳಗೆ ಹೋಗೋದಕ್ಕೆ ಪೃಥ್ವಿರಾಜ್ ಹೊರಟ್ರೆ, 1 ನಿಮಿಷ ಪೃಥ್ವಿರಾಜ್ ಅಂತ ಕೈ ಹಿಡಿದು ತಡಿತಾಳೆ ಆಕೆ. ಏಯ್, ಒಂದು ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಪದೇ ಪದೇ ಯಾಕೆ ಮುಡ್ತೀಯಾ? ಹೌದು, ನಿನ್ನ ವಿಷಯದಲ್ಲಿ ನನಗೇನೂ ಅರ್ಥ ಆಗ್ತಿಲ್ಲ, ಕೇಳಿಸೋದು ಇಲ್ಲ. ಮೊದಲು ಇತ್ತ ನೋಡು. ಓಹೋ, ಈಗೋ ಈ ಸೀರೆ ನೋಡಿದ್ರಾ? ಈ ಸೀರೆ ನಿಜಕ್ಕೂ ನಿನ್ನ ಹೆಂಡತಿ ಅಲ್ಲಲ್ಲ, ನನ್ನ ಸೌತಿಗಾಗಿ ತೆಗೆದುಕೊಂಡಿದ್ದಾನೆ ನನ್ನ ಅಣ್ಣ. ಆದರೆ ನಾನಿರೋದಕ್ಕೆ ಇದನ್ನು ಒಳಗೆ ಸಿಗೋದಕ್ಕೆ ಬಿಡ್ತೀನಾ? ಅದಕ್ಕೆ ನನಗಿಷ್ಟ ಆಯಿತು ಅಂತ ಹೇಳಿ ಕಿತ್ಕೊಂಡ್ಬಿಟ್ಟೆ. ಹಾಗೆ ಯಾವುದೋ ಒಂದು ದಿನ ಈ ಸೀರೆ ಹಾಗೆ ನಿನ್ನನ್ನು ಕೂಡ ಕಿತ್ಕೊಂಡ್ಬಿಡ್ತೀನಿ ಅಂತ ಕಣ್ಣೀರಿನೊಂದಿಗೆ ಪಂತವಾಗಿ ಹೇಳ್ತಾ ಇದ್ದರೆ, ಹೊಡೆಯೋದಕ್ಕೆ ಕೈ ಎತ್ತಿ ಕೂಡ ಕೆಳಗಿಳಿಸ್ಬಿಡ್ತಾನೆ. ಛಿ, ನಿಜಕ್ಕೂ ಹಿಂಸಾ? ನೀನು ಹಿಂಸೆ ತಾನೇ? ನಿನ್ನನ್ನು ನೋಡ್ತಿದ್ರೆ ನನಗೆ ಅಸಹ್ಯ ಆಗುತ್ತೆ ಅಂತ ಆಕೆಯನ್ನು ಪಕ್ಕಕ್ಕೆ ತಳ್ಳಿಬಿಟ್ಟು ಕೆಳಗಡೆ ಇಳಿದು ಬಿಡ್ತಾನೆ. ಅಳುತ್ತಿರೋ ವೃಂದ ಕೋಪದಿಂದ ಕಣ್ಣುಗಳನ್ನ ಒರೆಸ್ಕೊಂಡು, ನನ್ನ ಪ್ರೀತಿ ನಿನಗೆ ಅರ್ಥ ಆಗ್ತಿಲ್ಲ ತಾನೇ ಪೃಥ್ವಿರಾಜ್? ನೋಡ್ತೀನಿ ನೀನು ಅದೇ ಖುಷಿಯಾಗಿರ್ತೀಯ ಅಂತ ದ್ವೇಷದಿಂದ ಮುಷ್ಟಿಯನ್ನು ಬಿಗಿದು ಗೋಡೆ ಮೇಲೆ ಬಲವಾಗಿ ಗುದ್ದುತ್ತಾಳೆ. ಒಳಗಡೆ ಬಂದಂಥ ಪೃಥ್ವಿರಾಜ್ ಸುಮಿದಾಳನ್ನು ನೋಡಿ ಹತ್ರ ಬಂದು ಅಕ್ಕ ಅಂತ ಕರೀತಾನೆ. ವಾಸು ಅವ್ರ ಜೊತೆ ಮಾತಾಡ್ತಿರೋ ಸುಮಿದಾ ಪೃಥ್ವಿರಾಜ್ನ ನೋಡಿ ಏನು ತಮ್ಮ ಅಂತಿದ್ರೆ, ನಾನು ಯುಕ್ತಾಳನ್ನು ಕರ್ಕೊಂಡು ಮನೆಗೆ ಹೋಗ್ತಿದ್ದೀನಿ, ನೀವು ಊಟ ಮಾಡ್ಕೊಂಡು ಬನ್ನಿ, ಈ ಒಳಗಾಗಿ ಸ್ವಲ್ಪ ಕ್ಲೀನ್ ಮಾಡಿಟ್ಟಿರ್ತಾಳೆ, ಮತ್ತು ನೈಟ್ ಕೂಡ ಅಲ್ಲೇ ತಾನೇ ಇರೋದು ಅಂತ ಅಂತಾನೆ. ಹಾಂ ಸರಿ, ಕರ್ಕೊಂಡು ಹೋಗ್ತಮ್ಮ, ಆದರೆ ಊಟ ತಿನ್ಕೊಂಡು ಹೋಗಿ. ಅಂಜು ನಿಖಿಲನ್ನು ಕೂಡ ಸ್ಟೇಜ್ ಮೇಲೆ ಕೂರಿಸಿರ್ತಾ ಇರ್ತಾನೆ ಅಂತ ಅಂತಾಳೆ ಆಕೆ. ಊರತ್ರ ಊಟ ಆಗೋಷ್ಟರಲ್ಲಿ ಮನೆ ಪಕ್ಕದಲ್ಲಿ ಖಾಲಿ ಪ್ಲೇಸ್ನಲ್ಲಿ ರಿಸೆಪ್ಷನ್ ಏರ್ಪಡಿಸಿದ್ದಾನೆ ಪಾಂಡು. ಹಾಂ ಸರಿ ಅಕ್ಕ ಅಂತ ಹೇಳಿ ಸುಧಾ ಜೊತೆ ಮಾತಾಡ್ತಿರುವಂತಹ ಯುಕ್ತ ಹತ್ರ ಬಂದು, ಅಕ್ಕ ನಾವು ಮನೆಗೆ ಹೋಗ್ತಿದ್ದೀವಿ, ನೀವು ತಿನ್ಕೊಂಡು ಬನ್ನಿ. ಇನ್ನು ಅವರು ಮಾತಾಡೋ ಅವಕಾಶನೇ ಕೊಡದೆ ಯುಕ್ತಾಳ ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಡು ಬಂದ್ಬಿಡ್ತಾನೆ. ಮೈಂಡೆಲ್ಲ ಡಿಸ್ಟರ್ಬ್ ಆಗಿದ್ರೆ ಕಾರ್ ಸ್ಟಾರ್ಟ್ ಮಾಡಿ ಯುಕ್ತಾಳ ಕಡೆ ಸೀರಿಯಸ್ ಆಗಿ ನೋಡ್ತಾ ಇದ್ದಂತೆ ಯುಕ್ತ ಸೈಲೆಂಟಾಗಿ ಹತ್ತಿ ಕೂತ್ಕೊಳ್ತಿದ್ದಂತೆ ರೈ ಅಂತ ಗಾಡಿ ಮುಂದಕ್ಕೆ ಬಿಟ್ಟು 5 ನಿಮಿಷದಲ್ಲಿ ಮನೆ ಮುಂದೆ ನಿಲ್ಲಿಸ್ಬಿಡ್ತಾನೆ. ಕತೆ ಮುಂದುವರಿಯುತ್ತೆ. ವಿಡಿಯೋವನ್ನು ಎಲ್ರಿಗಿಂತ ಮೊದಲು ನೋಡಬೇಕು ಅಂದರೆ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ಎಲ್ರಿಗಿಂತ ಮೊದಲು ವಿಡಿಯೋ ನೋಡಿ. ಥ್ಯಾಂಕ್ ಯು.